ಒಂದು ದಿನ ಒಬ್ಬ ರಾಜ ಸಮುದ್ರದಲ್ಲಿ ಸೂರ್ಯ ನಮಸ್ಕಾರಕ್ಕಾಗಿ ಸ್ವಲ್ಪ ನೀರನ್ನ ಬೊಗಸೆಯಲ್ಲಿ ಎತ್ತುಕೊಂಡ. ಆಗ ಆತನ ಕೈಗೆ ಒಂದು ಪುಟ್ಟ ಮೀನು ಸಿಕ್ಕಿತು. ಆ ಮೀನು ದೊಡ್ಡ ಮೀನುಗಳಿಂದ ನನಗೆ ಅಪಾಯ ಇದೆ, ನನ್ನನ್ನು ರಕ್ಷಣೆ ಮಾಡಿ ಅಂತ ಬೇಡಿಕೊಳ್ತು. ರಾಜ ಅದನ್ನ ಒಂದು ಪುಟ್ಟ ಬಟ್ಟಲಿಗೆ ಹಾಕಿ ರಕ್ಷಿಸಿದ. ಆದರೆ ಮಾರನೇ ದಿನಕ್ಕೆ ಆ ಮೀನು ಬಟ್ಟಲಿಗಿಂತ ದೊಡ್ಡದಾಗಿ ಬೆಳೆದಿತ್ತು. ನಂತರ ಅದನ್ನ ಈಜುಕೊಳಕ್ಕೆ ಹಾಕಲಾಗಿತ್ತು. ಮರುದಿನ ಮತ್ತೆ ಮೀನು ಈಜುಕೊಳಕ್ಕಿಂತ ದೊಡ್ಡದಾಗಿತ್ತು. ಹೀಗಾಗಿ ಅದನ್ನು ರಾಜ ನದಿಗೆ ಹಾಕಿದ. ಆದರೆ ಮರುದಿನ ನದಿಗಿಂತಲೂ ದೊಡ್ಡದಾಗಿ ಮೀನು ಬೆಳೆದಿತ್ತು. ಆಗ ರಾಜನಿಗೆ ಇದು ಸಾಮಾನ್ಯ ಮೀನು ಅಲ್ಲ ಅನ್ನೋದು ಅರ್ಥವಾಗಿತ್ತು. ಹೌದು, ಅದೊಂದು ಸಾಮಾನ್ಯ ಮೀನಲ್ಲ, ಅದು ಭಗವಾನ್ ವಿಷ್ಣುವಿನ ಮೊಟ್ಟ ಮೊದಲ ಅವತಾರ, ಮತ್ಸ್ಯಾವತಾರವಾಗಿತ್ತು. ಹಾಗಿದ್ರೆ ಮುಂದೇನಾಯಿತು? ವಿಷ್ಣು ಮತ್ಸ್ಯಾವತಾರ ಧರಿಸಿದ್ದೇಕೆ ಅನ್ನೋ ಇಂಟ್ರೆಸ್ಟಿಂಗ್ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಮ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮ ಜಗತ್ತಿನ ಜೀವಿಗಳನ್ನ ಸೃಷ್ಟಿಸುತ್ತಾನೆ. ಶಿವ ಆ ಜೀವಿಗಳನ್ನ ನವೀಕರಿಸುವ ಅಥವಾ ನಾಶಗೊಳಿಸುವ ಕಾರ್ಯವನ್ನ ಮಾಡುತ್ತಾನೆ. ಆದರೆ ಆ ಜೀವಿಗಳ ರಕ್ಷಣೆ ನೀಡಿ ಪೋಷಣೆ ಮಾಡುವವನು ಭಗವಂತ ವಿಷ್ಣು. ಯಾವಾಗೆಲ್ಲ ಜೀವಿಗಳಿಗೆ ಆಪತ್ತು ಬರುತ್ತದೆ, ಯಾವಾಗೆಲ್ಲ ಅಧರ್ಮ ಹೆಚ್ಚಾಗುತ್ತದೆ, ಆಗ ವಿಷ್ಣು ಭೂಮಿಯಲ್ಲಿ ಅವತಾರವನ್ನ ಎತ್ತುತ್ತಾನೆ ಅನ್ನುವುದು ನಮ್ಮ ಹಿಂದುತ್ವದಲ್ಲಿರುವ ನಂಬಿಕೆ. ಹೀಗಾಗಿ ಭೂಮಿಯಲ್ಲಿ ವಿಷ್ಣು ದಶಾವತಾರಗಳನ್ನ ಎತ್ತಿದ್ದಾನೆ ಅಂತ ನಂಬಲಾಗುತ್ತೆ. ಅದರಲ್ಲಿ ಮೊಟ್ಟ ಮೊದಲ ಅವತಾರ ಈ ಮತ್ಸ್ಯ ಅವತಾರ. ಸೃಷ್ಟಿಯ ಮೊದಲ ಮಾನವ ರಾಜಮನು ಎಂಬುದು ಸನಾತನ ನಂಬಿಕೆ. ಆತ ಸದಾ ಮಾನವರ ಒಳಿತಿಗಾಗಿ ಶ್ರೀಹರಿ ಬಳಿ ಪ್ರಾರ್ಥಿಸುತ್ತಿದ್ದ. ಒಂದು ದಿನ ಮುಂಜಾನೆ ಸಮುದ್ರದಲ್ಲಿ ಸೂರ್ಯನಿಗೆ ಅರ್ಪಣೆ ಮಾಡುವುದಕ್ಕಾಗಿ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡಾಗ ಅದರೊಳಗೊಂದು ಪುಟ್ಟ ಮೀನು ಆತನ ಕೈಗೆ ಸಿಲುಕಿತ್ತು. ಆತ ಮತ್ತೆ ಅದನ್ನು ಸಮುದ್ರಕ್ಕೆ ಬಿಡಲು ಮುಂದಾದಾಗ ಮೀನು, ರಾಜ, ನನಗೆ ಇಲ್ಲಿ ದೊಡ್ಡ ಮೀನುಗಳಿಂದ ಅಪಾಯವಿದೆ, ಹೀಗಾಗಿ ನಾನು ದೊಡ್ಡದಾಗುವವರೆಗೂ ನನ್ನನ್ನು ರಕ್ಷಿಸು ಅಂತ ಮನವಿ ಮಾಡಿತ್ತು. ಮೀನುಗಳು ವಿಶಾಲ ಪ್ರದೇಶದಲ್ಲಿರುವುದು ಸೃಷ್ಟಿಯ ನಿಯಮ ಆದರೂ ರಾಜಧರ್ಮದ ಪಾಲನೆಗಾಗಿ ಆ ಮೀನನ್ನು ರಕ್ಷಿಸಲು ರಾಜಮನು ಮುಂದಾದ. ಅದನ್ನು ಒಂದು ಸಣ್ಣ ಬಟ್ಟಲಿಗೆ ಹಾಕಿ ಅರಮನೆಯಲ್ಲಿ ಸುರಕ್ಷಿತವಾಗಿ ಇರಿಸಿದ. ಆದರೆ ಮರುದಿನಕ್ಕಾಗಲೇ ಅದು ಬಟ್ಟಲಿಗೆ ಹಿಡಿಸದಷ್ಟು ದೊಡ್ಡದಾಗಿ ಬೆಳೆದಿತ್ತು. ರಾಜ ಆಶ್ಚರ್ಯಗೊಂಡರೂ ಸಹ ಏನನ್ನೂ ಕೇಳದೆ ಒಂದು ದೊಡ್ಡ ಪಾತ್ರೆಯಲ್ಲಿ ಅದನ್ನು ಬಿಟ್ಟ. ಆದರೆ ಮತ್ತೆ ಮರುದಿನ ಅದು ದೊಡ್ಡದಾಗಿತ್ತು. ನಂತರ ಅರಮನೆಯ ಈಜುಕೊಳದಲ್ಲಿ, ಅದಾದ ನಂತರ ಕೆರೆಯಲ್ಲಿ, ನಂತರ ನದಿಯಲ್ಲೂ ಬಿಟ್ಟ. ಆದರೆ ದಿನದಿಂದ ದಿನಕ್ಕೆ ಅದರ ಗಾತ್ರ ಹೆಚ್ಚುತ್ತಲೇ ಇತ್ತು. ಹೀಗಾಗಿ ಅದನ್ನು ಸಮುದ್ರಕ್ಕೆ ಬಿಡುವ ನಿರ್ಧಾರವನ್ನು ರಾಜ ಮಾಡಿದಾಗ ಮೀನಿನ ಬಳಿ ನೀನು ಯಾರು ಎಂಬ ಪ್ರಶ್ನೆಯನ್ನು ಕೇಳಿದ. ಆಗ ಮೀನು ಮತ್ಸ್ಯ ಅವತಾರದಲ್ಲಿ, ಅಂದರೆ ಅರ್ಧ ಮಾನವ ದೇಹ, ಇನರ್ಧ ಮೀನಿನ ರಚನೆಯಿಂದ ಪ್ರಕಟವಾಗಿ, ರಾಜ, ನಾನು ವಿಷ್ಣು. ಇವತ್ತಿಗೆ ಸರಿಯಾಗಿ 7 ದಿನಕ್ಕೆ ಒಂದು ದೊಡ್ಡ ಪ್ರಳಯ ಸಂಭವಿಸುತ್ತೆ. ಅದರ ರಕ್ಷಣೆಗಾಗಿ ನಾನು ಈ ಅವತಾರವನ್ನೆತ್ತಿದ್ದೇನೆ. ಅದಕ್ಕೆ ನಿನ್ನ ಸಹಾಯ ಬೇಕಾಗಿದೆ ಅಂತ ಹೇಳಿ ಪ್ರಳಯದ ದಿನ ಮಾಡಬೇಕಾದ ಎಲ್ಲಾ ಕಾರ್ಯಗಳನ್ನು ವಿವರಿಸಿತು. ಕೊನೆಗೆ ಆ ಪ್ರಳಯದ ದಿನ ಬಂದಾಗ ಮನು ಮೊದಲೇ ಮತ್ಸ್ಯ ಹೇಳಿದ ಹಾಗೆ ಬೃಹದಾಕಾರದ ಒಂದು ದೊಡ್ಡ ದೋಣಿಯನ್ನು ನಿರ್ಮಿಸಿ ಅದರೊಳಗೆ ಸಪ್ತ ಋಷಿಗಳು, ಜೀವಸಂಕುಲಗಳ ಮರುಸ್ಥಾಪನೆಗಾಗಿ ಬೇಕಾದ ಪ್ರಾಣಿಗಳು, 4 ವೇದಗಳು ಹಾಗೂ ವನಸ್ಪತಿಗಳನ್ನು ದೋಣಿಗೆ ತುಂಬಿಸಿ ಸಿದ್ಧನಾದ. ಪ್ರಳಯ ಆರಂಭವಾಯಿತು. ಎಲ್ಲೆಡೆ ನೀರು ತುಂಬಿಕೊಂಡಿತು. ಅಷ್ಟು ದೊಡ್ಡ ದೋಣಿಯನ್ನು ಮನುಷ್ಯರು ಎಳೆಯಲು ಸಾಧ್ಯವಿರಲಿಲ್ಲ. ಹೀಗಾಗಿ ಮತ್ಸ್ಯನ ಈಜುರೆಕ್ಕೆಗೆ ದೋಣಿಯನ್ನು ಕಟ್ಟಲಾಯಿತು. ಅಷ್ಟು ದೊಡ್ಡ ದೋಣಿಯನ್ನು ಎಳೆಯಬಹುದಾದಷ್ಟು ಬೃಹದಾಕಾರಕ್ಕೆ ಮೀನು ಬೆಳೆದಿತು. ನಂತರ ಮತ್ಸ್ಯ ಅವರೆಲ್ಲರನ್ನೂ ಎಳೆದುಕೊಂಡು ಹೋಗಿ ಪ್ರಳಯವಿಲ್ಲದ ದಡವನ್ನು ತಲುಪಿಸಿದ. ಈ ಮೂಲಕ ವೇದ ಮತ್ತು ಮನುಕುಲದ ರಕ್ಷಣೆ ಮಾಡಿದ ಎನ್ನುವುದು ಮತ್ಸ್ಯಾವತಾರದ ಒಂದು ಕಥೆ. ಇದಲ್ಲದೆ ಮತ್ತೊಂದು ಕಥೆಯೂ ಚಾಲ್ತಿಯಲ್ಲಿದೆ. ಸತ್ಯಯುಗದಲ್ಲಿದ್ದ ಹಯಗ್ರೀವ ಎಂಬ ರಾಕ್ಷಸನಿಂದ ವೇದಗಳನ್ನು ರಕ್ಷಿಸಲು ವಿಷ್ಣು ಈ ಅವತಾರವನ್ನು ಎತ್ತಿದ ಎಂಬುದು ಆ ಕಥೆ. ಹಯಗ್ರೀವ ದಾನವ ಮತ್ತು ದೇವತೆಗಳಿಬ್ಬರಿಗೂ ತಂದೆ ಎನಿಸಿಕೊಂಡಿರುವ ಕಶ್ಯಪ ಮುನಿ ಮತ್ತು ಧನು ಎಂಬ ರಾಕ್ಷಸಿಗೆ ಜನಿಸಿದ ಕುದುರೆಯ ತಲೆ ಇರುವ ರಾಕ್ಷಸ. ಆತನಲ್ಲಿ ತಂದೆಯ ಯಾವ ಗುಣವೂ ಇರಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ತಾಯಿಯ ಅಸುರ ಗುಣಗಳೇ ತುಂಬಿದ್ದವು. ಬ್ರಹ್ಮನಿಂದ ವರ ಪಡೆದಿದ್ದ ಹಯಗ್ರೀವ ಅತ್ಯಂತ ಶಕ್ತಿಶಾಲಿಯಾಗಿದ್ದ. ರಾಕ್ಷಸರ ರಾಜನಾಗಿದ್ದ ಅವನು ಮಾನವರಿಗೆ ವೇದಗಳು ಸಿಗಬಾರದು ಎಂಬ ಕಾರಣಕ್ಕಾಗಿ ಸತ್ಯಲೋಕದಿಂದ 4 ವೇದಗಳನ್ನು ಕದ್ದು ಪಾತಾಳಕ್ಕೆ ತೆಗೆದುಕೊಂಡು ಹೋಗಿ ಬಚ್ಚಿಟ್ಟಿದ್ದ. ಅದರ ಕಾವಲಿಗಾಗಿ ಮಧು ಮತ್ತು ಕೈಠಬ ಎಂಬ ರಾಕ್ಷಸರನ್ನು ಕಾವಲಿಗಿಟ್ಟಿದ್ದ. ಮತ್ಸ್ಯಾವತಾರದ ಮೂಲಕ ವಿಷ್ಣು ಅವರಿಬ್ಬರನ್ನು ಕೊಂದು ಹಯಗ್ರೀವನನ್ನು ಸಂಹರಿಸಿ ಮಾನವರಿಗೆ ವೇದಗಳು ಸಿಗುವಂತೆ ಮಾಡಿದ. 2 ಕಥೆಗಳು ಭಿನ್ನವಾಗಿದ್ದರೂ ಸಹ ಮತ್ಸ್ಯ ಅವತಾರದ ಉದ್ದೇಶ ಮಾತ್ರ ವೇದಗಳ ಮತ್ತು ಮಾನವರ ರಕ್ಷಣೆಯಾಗಿತ್ತು. ಸ್ನೇಹಿತರೆ, ವಿಷ್ಣುವಿನ ಈ ಅವತಾರದ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ನೀಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.